ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್ಎಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಕುರಿತು ಪ್ರಧಾನಿಗಳೊಂದಿಗೆ ಚರ್ಚೆ. ಏಮ್ಸ್ ಹೋರಾಟ ಸಮಿತಿ ನಿಯೋಗಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭರವಸೆ. ದರ್ವೇಶ ಕಂಪನಿಯಿಂದ ಹೂಡಿಕೆದಾರರಿಗೆ ನ್ಯಾಯ ಒದಗಿಸಲು ಒತ್ತಾಯಿಸಿ ಕಚೇರಿ ಮುಂದೆ ಅಂಬೇಡ್ಕರ್ ಸೇನೆ ಪ್ರತಿಭಟನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ಖಂಡಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಪ್ರತಿಭಟನೆ. ಗಬ್ಬೂರಿನಲ್ಲಿ ಸರ್ಕಾರಿ ಪದವಿ ಕಾಲೇಜು ಸ್ಥಾಪಿಸಲು ಆಗ್ರಹಿಸಿ 22ರಿಂದ ಅನಿರ್ದಿಷ್ಟ ಧರಣಿ. ರಾಜಪ್ಪ ಸಿರವಾರ್ಕರ್. ಜುಲೈ 21ರಂದು ಶ್ರೀ ಮಾತಾ ಮಾಣಿಕೇಶ್ವರಿ ಜನ್ಮದಿನದಂದು ಗುರುಪೂರ್ಣಿಮೆ ವಿಶೇಷ ಪೂಜೆ. ಎ ಮಾರೆಪ್ಪ ವಕೀಲ್. ಜುಲೈ 24ರಿಂದ 5 ದಿನ ಶಕ್ತಿನಗರದಲ್ಲಿ ಪತಾಂಜಲಿ ಯೋಗ ಸಮಿತಿಯಿಂದ ಯೋಗ ದರ್ಶನ ಕಾರ್ಯಕ್ರಮ. ರಾಮ ಮನೋಹರ ರಾವ್. ಕನ್ನಡಿಗರಿಗೆ ಉದ್ಯೋಗ ಒದಗಿಸುವ ವಿಧೇಯಕ ಜಾರಿಗೆ ಆಗ್ರಹಿಸಿ ರಕ್ಷಣಾ ವೇದಿಕೆ ಮನವಿ. ಸಿಯತಾಲ ಬಡಾವಣೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಕುಡಿಯುವ ನೀರು, ಶೌಚಾಲಯ ಒದಗಿಸಲು ಒತ್ತಾಯಿಸಿ ಮನವಿ. ಕೃಷ್ಣ ಮೆಲೋಡ್ಸ್ ಮನೆಯಲ್ಲಿ ಕಳ್ಳತನ. ಎಸ್ಪಿ ಎಎಸ್ಪಿ ಭೇಟಿ ಪರಿಶೀಲನೆ. ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತೆ ಒತ್ತಾಯಿಸಿ ಏಮ್ಸ್ ಹೋರಾಟ ಸಮಿತಿ ನಿಯೋಗ ದೆಹಲಿಗೆ ತೆರಳಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ದೆಹಲಿಯ ಕರ್ನಾಟಕ ಭವನ ಕಾವೇರಿಯಲ್ಲಿ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯ ನಿಯೋಗ ಭೇಟಿ ಮಾಡಿ ಐಐಟಿಯಿಂದ ವಂಚಿತಗೊಂಡ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಒತ್ತಾಯಿಸಿ ಸುದೀರ್ಘ ಹೋರಾಟ ನಡೆಯುತ್ತಿದೆ. 2024ರ ಬಜೆಟ್ನಲ್ಲಿ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಘೋಷಿಸುವ ಬಗ್ಗೆ ಪ್ರಧಾನಮಂತ್ರಿ ಅವರೊಂದಿಗೆ ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ವಿನಂತಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರ ಸ್ವೀಕರಿಸಿ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿಯವರು, ಏಮ್ಸ್ಗಾಗಿ ರಾಯಚೂರಿನಲ್ಲಿ ನಡೆಯುತ್ತಿರುವ ಸುದೀರ್ಘ ಹೋರಾಟದ ಬಗ್ಗೆ ನನಗೆ ಮಾಹಿತಿ ಇದೆ. ನಾನು ಖಂಡಿತವಾಗಿಯೂ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಬಗ್ಗೆ ಪ್ರಧಾನಮಂತ್ರಿಯವರೊಂದಿಗೆ ಚರ್ಚಿಸುತ್ತೇನೆ. ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದೆಹಲಿ ಕಲ್ಯಾಣ ಕರ್ನಾಟಕ ಸಂಘದ ಅಧ್ಯಕ್ಷ ವೈಜನಾಥ ಬಿರಾದರ, ಡಾಕ್ಟರ್ ಬಸವರಾಜ ಕಳಸ, ಅಶೋಕ್ ಕುಮಾರ್ ಜೈನ್, ವಿನಯ್ ಕುಮಾರ್ ಚಿತ್ರಕಾರ, ಅಮರೇಗೌಡ ಪಾಟೀಲ್, ಥಾಮಸ್ ಸೇರಿದಂತೆ ಅನೇಕರಿದ್ದರು. ದರ್ವೇಶ ಗ್ರೂಪ್ ಕಂಪನಿಯ ಮಾಲೀಕ ಮಹಮ್ಮದ್ ಹುಸೇನ್ ಶುಜಾ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಪ್ರಕರಣ ದಾಖಲಿಸಿ ಹಣ ಹೂಡಿಕೆ ಮಾಡಿದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿ ಅಂಬೇಡ್ಕರ್ ಸೇನೆ ವತಿಯಿಂದ ದರ್ವೇಶ ಗ್ರೂಪ್ ಕಂಪನಿಯ ಮುಂದೆ ಪ್ರತಿಭಟನೆ ನಡೆಸಿದರು. ದರ್ವೇಶ ಕಂಪನಿಯಲ್ಲಿ ಸಾವಿರಾರು ಬಡ ಕುಟುಂಬದ ಜನರು ಸಾಲ ಮಾಡಿ ಆಭರಣಗಳು ಮಾರಾಟ ಮಾಡಿ ಹೆಚ್ಚಿನ ಬಡ್ಡಿ ಆಶೆಗೆ ಹೂಡಿಕೆ ಮಾಡಿದ್ದಾರೆ. 12ರಿಂದ 15ರಷ್ಟು ಬಡ್ಡಿ ನೀಡುವುದಾಗಿ ಸಾರ್ವಜನಿಕರಿಗೆ ನಂಬಿಸಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿಕೊಂಡು ಇದೀಗ ಕೆಲವರಿಗೆ ಅಲ್ಪ ಪ್ರಮಾಣದಲ್ಲಿ ಹಿಂತಿರುಗಿಸಿ ಓಡಿ ಹೋಗಿದ್ದಾನೆ ಎಂದು ದೂರಿದರು. ದರ್ವೇಶ ಗ್ರೂಪ್ ಕಂಪನಿಯಲ್ಲಿ ಏಜೆಂಟ್ದಾರರು ತಮ್ಮವರಿಗೆ ಮಾತ್ರ ಹಾಗೂ ತೀವ್ರ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಮಾತ್ರ ಇಂತಿಷ್ಟು ಹಣ ಪಾವತಿಸಿದ್ದಾರೆ. ಇದೀಗ ಏಜೆಂಟರು ಕಾಣೆಯಾಗಿ ಪರಾರಿಯಾಗಿದ್ದಾರೆ ಎಂದು ಆರೋಪಿಸಿದರು. ಕಂಪನಿ ಮಾಲೀಕರಿಗೆ ಹೇಳಿ ಧಿಕ್ಕಾರ, ಬೇಕೇ ಬೇಕು, ಬಂಧಿಸಿ ಬಂಧಿಸಿ, ಬೇಕೇ ಬೇಕು, ಅಂಬೇಡ್ಕರ್ ಸೇನೆ ಹೋರಾಟಕ್ಕೆ ಬಂಧಿಸಿ ಬಂಧಿಸಿ.
ನೀವು ಆರೋಗ್ಯ ನಾನು ಬಂದಿದ್ದೀನಿ ಮನೆ ಪತ್ರ ಕೊಡಿ ನಾನು SP ಸಾಹೇಬ್ ಕಳಿಸ್ತೀನಿ ನೀವು ಬಂದರೆ ನಿಮ್ಗೆ ಭೇಟಿ ಮಾಡಿ ನೀವು ಹೇಳ್ತು ನನಗೆ ಅರ್ಥ ಆಯ್ತು ನಾವು ಈಗ ಮನೆ ಬಿಟ್ರೆ ಇದಕ್ಕೆ ಸಾರ್ವಜನಿಕರು ಅದಕ್ಕೆ ಜವಾಬ್ದಾರಿ ಅನ್ನೋದು ಏನು ಅದಕ್ಕೆ ಹೂಡಿಕೆ ಮಾಡಿದ ಸಾರ್ವಜನಿಕರು ದೂರು ನೀಡಲು ಮುಂದೆ ಹೋದರೆ ಬೆದರಿಕೆ ಹಾಕುವುದು, ಹಣ ಹಿಂತಿರುಗಿಸಿ ಕೊಡುವುದಿಲ್ಲವೆಂದು ಹೆದರಿಸುತ್ತಿದ್ದಾರೆ. ಇದರಿಂದಾಗಿ ಹೂಡಿಕೆ ಮಾಡಿದವರು ದೂರು ನೀಡಲು ಮುಂದೆ ಬಂದಿಲ್ಲವೆಂದರು. ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿದ ಡಿಎಸ್ಪಿ ಸತ್ಯನಾರಾಯಣ ಅವರು ಪ್ರತಿಕ್ರಿಯಿಸಿ, ದರ್ವೇಶ ಗ್ರೂಪ್ ಕಂಪನಿಯಲ್ಲಿ ಹೂಡಿಕೆ ಮಾಡಿ ಹಣ ಕಳೆದುಕೊಂಡವರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ದೂರು ನೀಡಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಸಾಧ್ಯವೆಂದರು. ಒಂದು ಬಾರಿ ದೂರು ದಾಖಲಾದರೆ ಆರೋಪಿ ಎಲ್ಲೇ ಇದ್ದರೂ ಬಂಧನ ಮಾಡುವುದು ನಮ್ಮ ಕರ್ತವ್ಯವೆಂದರು. ಹೂಡಿಕೆದಾರರು ಮುಂದೆ ಬರದೆ ಸಾರ್ವಜನಿಕ ಸಹಕಾರ ನೀಡಿದರೆ ಆರೋಪಿ ಬಂಧಿಸಲು ಸುಲಭ. ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರ ನೀಡಬೇಕೆಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಚರ್ಚಿಸಿ ಸಾರ್ವಜನಿಕರು ದೂರು ನೀಡಲು ಮುಂದೆ ಬರಬೇಕೆಂದ ಪ್ರಕಟಣೆ ಮೂಲಕ ತಿಳಿಸಲು ಚರ್ಚೆ ಮಾಡಿದ ಬಳಿಕ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದರು. ಬಂದುಬಿಟ್ಟು ನಮ್ಮ ದೂರನ್ನು ನಾವು ಕಾನೂನು ಪ್ರಕಾರ ಎಫ್ಐಆರ್ ಆಯಿತು. ಮೋಸ ಹೋಗಿರ್ತಕ್ಕಂಥದ್ದು ಬಂದು ಕೊಟ್ಟಿದ್ದಾರೆ ಅಂತಂದರೆ ಅವಾಗ ಒಂದು ಎಫ್ಐಆರ್ ಆಯಿತು, ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ದಯವಿಟ್ಟು ಸಂಘಟನೆ ಮುಖಾಂತರ ಯಾರಾದರೂ ಇವತ್ತೇ ಹೀಗೆ ಬಂದು ಹೀಗೆ ಕಾನೂನು ಪ್ರಕ್ರಿಯೆ ಸರ್, ಇದೊಂದು ಭಾಗ ಆದರೆ ಸುಮಾರು 1 ತಿಂಗಳಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಯಂತ್ರಾಂಗ ನಾವು ನಿಮ್ಮನ್ನು ಒಂದು ಕಡೆ ಭಾಳಷ್ಟು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಪ್ರತಿನಿತ್ಯ ನೀವು ಜನರು ಮೋಸ ಹೋಗಬೇಡಿ, ಜನರ ಹಣವನ್ನು ಕಳ್ಕೊಬೇಡ್ರಿ, ಇದೊಂದು ಕಳ್ಳ ಕಂಪನಿ, ಮೋಸದ ಕಂಪನಿ ಅಂತ ಭಾಳಷ್ಟು ಸಾರಿ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಪತ್ರಿಕೆ ಹೇಳಿ ಕೊಟ್ಟಿರ್ಬೋದು, ವಿಡಿಯೋ ವೈರಲ್ ಮಾಡಿರ್ಬೋದು. ಆದರೂ ಕೂಡ ಜನ ಇವತ್ತು ಅದಕ್ಕೆ ಯಾವುದೇ ರೀತಿಲಿಂತ ಮತ್ತೆ ತಿರ್ಗಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಹಾಕಂತೆ ಹೋದ್ರು. ಇವಾಗ ಅವರು ಏನು ಒಂದು ಭ್ರಮೆಯಲ್ಲಿದ್ದಾರಪ್ಪ ಅಂದರೆ ಇವನ ಮೇಲೆ ಏನಾದರೂ ಎಫ್ಐಆರ್ ಆದರೆ ಇವನು ಆಲ್ರೆಡಿ ಅಬ್ಸ್ಟ್ಯಾಂಡಿಂಗ್ ಅನ್ನೋ ಓಡೋಗ್ಯಾನ. ಇದ್ರ ರೊಕ್ಕ ನಮ್ಗೆ ಹೆಂಗೆ ಬರ್ತಾವೆ ಅನ್ನೋದು ಕನ್ಫ್ಯೂಷನ್ ಆಗ. ಹಾಗಾಗಿ ಇದುವರೆಗಾಯ್ತು ಯಾರ್ಯಾರು ಇನ್ವೆಸ್ಟರ್ ಇದ್ದಾರೆ, ಹೂಡಿಕೆದಾರರಿದ್ದಾರೆ, ಅವ್ರು ಬಂದು ಒಂದೇ ಎಫ್ಐಆರ್ ಮಾಡ್ತಾ ಇಲ್ಲ. ಇಲ್ಲಿ ಕನ್ಫ್ಯೂಷನ್ ಇರೋದು ನೀವೇನಂತ ಇದ್ರೆ ಯಾರು ಹೂಡಿಕೆ ಮಾಡ್ರ ಅವರೇ ಒಂದು ಬಂದು ಎಫ್ಐಆರ್ ಮಾಡಲಿ, ನಾವು ತನಿಖೆ ಮಾಡ್ತೀವಿ, ಅವ್ರು ಒಳಗೆ ಹಾಕ್ತೀವಿ, ನ್ಯಾಯ ಕೊಡ್ತೀನಿ ಅಂತ. ಅವರು ಬರೋಕ್ಕೆ ರೆಡಿ ಇಲ್ಲ. ಈ ಮಧ್ಯದಲ್ಲಿ ಗೊಂದಲ ಹೆಂಗೆ ನಿವಾರಣೆ ಮಾಡ್ತೀರಿ ಸರ್? ಈಗ ಹೇಳಿದೇನೆಂದರೆ ಕಾನೂನು ಗೌರ್ಮೆಂಟ್ ಆಗಬೇಕಾಗಿತ್ತು, ಎಫ್ಐಆರ್ ಮಾಡಬೇಕಾಗಿತ್ತು. ಹೌದಾ? ಇದಕ್ಕೆ ಸಂಬಂಧಪಟ್ಟಾಗ ಈಗ ಸಂಘಟನೆ ರೂಲ್ ಮಾಡ್ತಿದ್ರಿಂದ ಯಾರು ಹೂಡಿಕೆ ಮಾಡಿರ್ತಕ್ಕಂಥ ನಮಗೆ ತೊಂದರೆ ಆಗಿದೆ, ನಮಗೆ ಮೋಸ ಆಗಿದೆ ಅಂತ ಯಾರು ಮಾತ್ರ ಬರ್ತಾ ಇಲ್ಲ. ಗೊತ್ತಾಯ್ತಾ? ನೀವು ಅಂಥವ್ರ ಪರವಾಗಿ ನಿಮ್ಮ ಹತ್ರ ಯಾರಾದರೂ ಬಂದಿದ್ರೆ ಅಂತ ನೇರವಾಗಿ ನಮ್ಮ ಧೈರ್ಯ ಮಾಡ್ತಾ ಇಲ್ಲ ಸರ್. ಬಂದಿದ್ದು ಅದೇ ಪಾಯಿಂಟ್ ಲಾಜಿಕ್ ಇಲ್ಲಿ. ನೀವು ಹೇಳೋದು ನಮ್ಗೆ ಅರ್ಥ ಆಯ್ತು, ನಮ್ದು ಹೇಳೋದು ನಿಮ್ಗೆ ಅರ್ಥ ಆಯ್ತು. ಈ ಮಧ್ಯದಲ್ಲಿ ನೀವು ಕಾನೂನು ಕ್ರಮ ಏನು ಕೈಗೊಳ್ತೀರಿ? ಯಾರಂದ್ರು ಒಬ್ಬನ ಯಾರು ವಿಷ ಕುಡಿದು ಸಾಯತನ, ಯಾರ ಜೀವ ಹೋಗತನ ನಾವು ಕಣ್ಮುಚ್ಕೊಂಡ್ರಕ್ಕಾಗ್ತದ? ಅಂತ ಘಟನೆ ರಾಯಚೂರು ಜಿಲ್ಲೆ ಕಪ್ಪು ಚುಕ್ಕೆ ಬರಬಾರ್ದಂತ ನಮ್ಮ ಬೇಡಿಕೆ. ಇದ್ರ ಬಗ್ಗೆ ಅಲ್ಲ, ನಾನು ಹೇಳ್ತೇನೆ ಸರ್, ಈ ಒಂದು ಪ್ರೊವಿಷನ್ ಸುಮೋಟ ಕೇಸ್ ಹಾಕಿದ್ರೆ ತನಕ ಇದ್ರ ಮೇಲೆ ಎಫ್ಐಆರ್ ಮಾಡೋಕ್ಕೆ ಪ್ರೊವಿಷನ್ ಆದ ಇಲ್ಲ. ಹೌದು, ಮೋಸ ಮಾಡಬಹುದು, ಆಗಬಹುದು ಅನ್ನೋದಕ್ಕೆ ಕಾಯ್ದೆಯಲ್ಲಿ ಹೀಗಾಗಿ ಸ್ವಲ್ಪ ಇದಾಗ್ತದಿಲ್ಲ. ಹೋರಾಟಗಾರರು ತಾತ್ಕಾಲಿಕವಾಗಿ ಹೋರಾಟ ಸ್ಥಗಿತಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ ಪಟ್ಟಿ, ಮಹೇಶ್ ಕುಮಾರ್, ಇ ಕುಮಾರಸ್ವಾಮಿ, ಕೆ ಸಂತೋಷ್, ಚಂದ್ರಶೇಖರ, ಗಂಗಾಧರ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸಂಯುಕ್ತ ಹೋರಾಟ ಕರ್ನಾಟಕ ರೈತ, ದಲಿತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನ, ಮಹಿಳಾ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಎಲ್ಲ ಬೆಳೆಗಳಿಗೂ C2+50 ದರದಲ್ಲಿ ಕಾಯ್ದೆಬದ್ಧ ಕನಿಷ್ಠ ಬೆಂಬಲ ಬೆಲೆ ಮತ್ತು ಸಂಪೂರ್ಣ ಉತ್ಪನ್ನದ ಸಂಗ್ರಹಣೆಯ ಖಾತರಿ ನೀಡಬೇಕು. ರೈತರು ಮತ್ತು ಕೃಷಿ ಕಾರ್ಮಿಕರನ್ನು ಸಾಲದ ಶೂಲದಿಂದ, ಆತ್ಮಹತ್ಯೆಗಳಿಂದ ಹಾಗೂ ಸಂಕಷ್ಟ ವಲಸೆಯಿಂದ ರಕ್ಷಿಸಲು ಸಮಗ್ರ ಸಾಲ ಮನ್ನಾ ಮಾಡಬೇಕು. ವಿದ್ಯುತ್ ಶಕ್ತಿ ವಲಯದ ಖಾಸಗೀಕರಣ ಮತ್ತು ಪ್ರಿಪೇಯ್ಡ್ ಸ್ಮಾರ್ಟ್ ಮೀಟರ್ಗಳ ಪ್ರಸ್ತಾಪ ಕೈಬಿಡಬೇಕು. ರಸಗೊಬ್ಬರ, ಬೀಜ, ಕ್ರಿಮಿ ಕಳೆನಾಶಕಗಳು, ವಿದ್ಯುತ್, ನೀರಾವರಿ ಯಂತ್ರೋಪಕರಣಗಳು, ಬಿಡಿಭಾಗಗಳು ಹಾಗೂ ಟ್ರ್ಯಾಕ್ಟರ್ಗಳಂತಹ ಕೃಷಿ ಒಳಸರಿಗಳ ಮೇಲೆ GST ಹಾಕಬಾರದು. ಕೃಷಿ ಒಳಸರಿಗಳಿಗೆ ಸಬ್ಸಿಡಿ ಪುನಃ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು.
ಅನ್ಯಾಯವನ್ನು ಸರಿಪಡಿಸಲೇಬೇಕು. ಮೋದಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ರೈತರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲೇಬೇಕು. ರೈತರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲೇಬೇಕು. ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ. ಎಂಎಸ್ಪಿ ಜಾರಿ ಮಾಡಲೇಬೇಕು. ಎಂಎಸ್ಪಿಗೆ ಕಾನೂನು ಮಾನ್ಯತೆ ಕೊಡಲೇಬೇಕು. ಸರ್ಕಾರಿ ಯೋಜನೆಗಳ ಲಾಭವನ್ನು ಪಾಲು ಬೆಳೆಗಾರರು ಮತ್ತು ಗೇಣಿದಾರ ರೈತರಿಗೂ ವಿಸ್ತರಿಸಬೇಕು. ಎಲ್ಲ ಕೃಷಿ ಮತ್ತು ಪಶುಸಂಗೋಪನೆ ವ್ಯವಸ್ಥೆಗಳಿಗೂ ಸಾರ್ವಜನಿಕ ವಲಯದಲ್ಲಿ ಸಂಪೂರ್ಣ ವಿಮೆ ಸೌಲಭ್ಯ ಕಲ್ಪಿಸಬೇಕು. ಕಾರ್ಪೊರೇಟ್ ಪರವಾದ PMFBY ಸ್ಕೀಮ್ ಅನ್ನು ರದ್ದುಪಡಿಸಬೇಕು. ಆಹಾರ ಉತ್ಪಾದಕರ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಹಕ್ಕನ್ನು ಮಾನ್ಯ ಮಾಡಬೇಕು. 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 10,000 ರೂಪಾಯಿ ನೀಡಬೇಕು ಎಂದು ಒತ್ತಾಯಿಸಿದರು. ಸರ್ ಇಲ್ಲಿ ನೋಡಿ. ಸಂಸತ್ ಸದಸ್ಯರು ರಾಯಚೂರು ಲೋಕಸಭಾ ಕ್ಷೇತ್ರ ಮಾನ್ಯ ರಾಯಚೂರು ಸಂಸದರ ಆಪ್ತ ಸಹಾಯಕರ ಮುಖಾಂತರ ವಿಷಯ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆಯ ಮೇರೆಗೆ ದೇಶದ ಎಲ್ಲೆಡೆ ಸಲ್ಲಿಸಲಾಗುತ್ತಿರುವ ಸಂಸತ್ ಸದಸ್ಯರಿಗೆ ಮನವಿ ಪತ್ರ. 18ನೇ ಲೋಕಸಭಾ ಚುನಾವಣೆಯ ನಿಮ್ಮ ಗೆಲುವಿಗಾಗಿ ಅಭಿನಂದಿಸುತ್ತೇವೆ. ಜನತೆಯ ಹಕ್ಕುಗಳು ಮತ್ತು ಯೋಗಕ್ಷೇಮವನ್ನು ರಕ್ಷಿಸುವ ಹಾಗೂ ಮತ್ತಷ್ಟು ಸುಧಾರಿಸುವ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿಗಳಾಗಿ ನಿಮಗೆ ನಮ್ಮ ಬೆಂಬಲ ಮತ್ತು ಸಹಕಾರದ ಭರವಸೆ ನೀಡುತ್ತೇವೆ. ರೈತರು ಮತ್ತು ಕಾರ್ಮಿಕರಾದ ನಾವು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಮಯದಲ್ಲಿ ಸತತವಾಗಿ ವಿಚಾರವಾದ ದೀರ್ಘಾವಧಿಯ ಬೃಹತ್ ಹೋರಾಟ ಬಿಡಿಬಿಡಿಯಾಗಿಯೂ ಜಂಟಿಯಾಗಿಯೂ ನಡೆಸುತ್ತಾ ನಮ್ಮ ಜೀವನೋಪಾಯದ ಸಮಸ್ಯೆಗಳ ಸಂಬಂಧಿಸಿದಂತೆ ವ್ಯಾಪಕ ಪ್ರಚಾರ ಆಂದೋಲನಗಳನ್ನು ನಡೆಸಿದ್ದೆವು. ಈ ಹೋರಾಟ ವ್ಯಾಪಕ ಜನಸಮೂಹದಲ್ಲಿ ಭರವಸೆಯನ್ನು ತುಂಬಿದೆವು ಹಾಗೂ ಮಾಧ್ಯಮಗಳನ್ನು. ಈ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರಾದ KG ವೀರೇಶ್, ಮಾರೆಪ್ಪ ಹರವಿ, ಕಾಜಾ ಅಸ್ಲಂ, ರಂಗನಾಥ ಮಾಸ್ಟರ್, ಶ್ರೀನಿವಾಸ ಕಲವಲದೊಡ್ಡಿ, CH ರವಿಕುಮಾರ್, ಆಂಜನೇಯ ಕುರುಬದೊಡ್ಡಿ, DA ಶರಣಬಸವ, ಅಶೋಕ್ ನಿಲಗಲ್, ಸಜ್ಜಿದ್ ಹುಸೇನ್, ಇ ರಂಗನಗೌಡ, ಶಿವರಾಜ ದೊಡ್ಡಿ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಗಬ್ಬೂರು ಪಟ್ಟಣದಲ್ಲಿ ಪದವಿ ಕಾಲೇಜು ಪ್ರಾರಂಭಿಸಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟ ಧರಣಿ ನಾಡ ಕಚೇರಿ ಮುಂದೆ ಸೋಮವಾರ ಜುಲೈ 22ರಿಂದ ಪ್ರಾರಂಭಿಸಲಾಗುತ್ತದೆ ಎಂದು ಒಕ್ಕೂಟದ ಸಂಚಾಲಕ ರಾಜಪ್ಪ ಸಿರವರ್ಕರ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 40 ಹಳ್ಳಿಗಳನ್ನು ಒಳಗೊಂಡಿರುವ ಗಬ್ಬೂರು ಹೋಬಳಿಯಲ್ಲಿ ನಿತ್ಯವೂ ಅನೇಕ ಹಳ್ಳಿಗಳಿಂದ ವಿದ್ಯಾರ್ಥಿನಿಯರು ಪದವಿ ಶಿಕ್ಷಣಕ್ಕೆ ದೇವದುರ್ಗ, ರಾಯಚೂರು ನಗರಕ್ಕೆ ತೆರಳಬೇಕಾದ ಅನಿವಾರ್ಯತೆ ಇದೆ. ಸಕಾಲಕ್ಕೆ ಬಸ್ ವ್ಯವಸ್ಥೆ ಹಾಗೂ ಕೌಟುಂಬಿಕ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಪದವಿ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಗಬ್ಬೂರು ಪಟ್ಟಣದಲ್ಲಿಯೇ ಪದವಿ ಕಾಲೇಜು ಪ್ರಾರಂಭಿಸಲು ಒತ್ತಾಯಿಸಿ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಶಾಸಕಿ ಕರಿಯಮ್ಮ ನಾಗರಿಕರಿಗೆ ಮನವಿ ನೀಡಲಾಗಿದೆ. ಯಾವುದೇ ಪ್ರಯೋಜನವಾಗಿಲ್ಲ. ಉನ್ನತ ಶಿಕ್ಷಣ ಸಚಿವ ಸುಧಾಕರರಿಗೆ ಪತ್ರ ಬರೆದ ಪರಿಣಾಮವಾಗಿ ರಾಯಚೂರು ಸರ್ಕಾರಿ ಪದವಿ ಕಾಲೇಜು ಪ್ರಾಚಾರ್ಯರನ್ನು ಗಬ್ಬೂರು ಪಟ್ಟಣದ ಸ್ಥಳ ಪರಿಶೀಲಿಸಿ ವರದಿ ನೀಡುವಂತೆ ಸೂಚಿಸಿದರು. ಪ್ರಾಚಾರ್ಯರು ವರದಿಯನ್ನು ಸರ್ಕಾರಕ್ಕೆ ನೀಡಿ ಪದವಿ ಕಾಲೇಜು ಸ್ಥಾಪಿಸುವುದು ಅವಶ್ಯಕವಾಗಿದೆ ಎಂಬ ಅಭಿಪ್ರಾಯ ವರದಿ ನೀಡಿದ್ದಾರೆ. ಆದರೆ ಪದವಿ ಕಾಲೇಜು ಮಂಜೂರಾತಿಯಾಗಿಲ್ಲ. ಅಧಿವೇಶನದಲ್ಲಿಯೇ ಪದವಿ ಕಾಲೇಜು ಮಂಜೂರಾತಿಗೆ ಸರ್ಕಾರ ನಿರ್ಧರಿಸಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟ ಧರಣಿಗೆ ಎಲ್ಲ ಸಂಘಟನೆಗಳು ನಿರ್ಧರಿಸಿವೆ. ಇವತ್ತಿಗೂ ಯಾವುದೇ ಸ್ಪಂದನೆ ಇಲ್ಲ. ಆ ಕಾರಣಕ್ಕಾಗಿ ಮಾಧ್ಯಮದ ಮುಖಾಂತರ ಇವತ್ತು ಶರಣಪ್ರಕಾಶ್ ಪಾಟೀಲ್ ಉಸ್ತುವಾರಿ ಸಚಿವರಿಗೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ, ನಮ್ಮ ಮನವಿಗೆ ನಿಮ್ಮ ಉತ್ತರ ಏನು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅದ್ರ ಜೊತೆಗೇ ಮತ್ತೆ ಮಾನ್ಯ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಕರಿಯಮ್ಮಜ್ಜಿ ನಾಯಕ್ ಅವರಿಗೂ ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವರು ನಾವು ಕಾಲೇಜ್ ಮಂಡಳಿಗೆ ಒಂದು ಪತ್ರ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ಒಂದು ಮಾತು ಹೇಳಿದ್ವಿ, ಈ ವಾರ ಏನು ಅಧಿವೇಶನ ಪ್ರಾರಂಭ ಆಗ್ತಾಯಿದೆ, ಆ ಅಧಿವೇಶನದಲ್ಲಿ ಇದರ ಬಗ್ಗೆ ನೀವು ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತು ಹೇಳಿದ್ರು ಸಹಿತ ಇವತ್ತಿಗೆ ಅವರು ಮೌನವೇ ವಹಿಸಿರೋದು ನೋಡಿದ್ರೆ ನಮಗೆ ಮಲತಾಯಿ ಧೋರಣೆ ಗಬ್ಬರಿಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣಿದೆ. ಆ ಕಾರಣಕ್ಕಾಗಿ ಈ ಮಾಧ್ಯಮಗೋಷ್ಠಿ ಮುಖಾಂತರ ನಾವು ಉಸ್ತುವಾರಿ ಸಚಿವರಿಗೆ ಮತ್ತು MLA ಅವರಿಗೆ ಒತ್ತಡ ಮಾಡ್ತಾ ಇದ್ದೀವಿ. ನೀವು ಒಂದು ಏನು ಅಧಿವೇಶನ ನಡೆದಿದೆ, ಆ ಅಧಿವೇಶನದಲ್ಲಿ ಒತ್ತಡ ಮಾಡೋದ್ರ ಮುಖಾಂತರ ಗಬ್ಬೂರು ಏನು ಶೈಕ್ಷಣಿಕವಾಗಿ ವಂಚಿತ ಆಗ್ಯದ, ಈ ಭಾಗಕ್ಕೆ ನ್ಯಾಯ ಕೊಡಬೇಕು. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬೇಕು. ವಿಶೇಷವಾಗಿ ಏನು ವಿದ್ಯಾರ್ಥಿನಿಯರಿದ್ದಾರ, ಆ ವಿದ್ಯಾರ್ಥಿನಿಯರಿಗೆ ಹಳ್ಳಿಯಿಂದ ಗಬ್ಬೂರು ಕೇಂದ್ರ ಸ್ಥಾನಕ್ಕೆ ಬರಬೇಕಾದ್ರೆ 30 ಕಿಲೋಮೀಟರ್ ಬಸ್ ಪ್ರಯಾಣ ಮಾಡಬೇಕು. ಅಲ್ಲಿಂದ ಮತ್ತೆ ನಾವು ರಾಯಚೂರಿಗೆ ಹೋಗ್ಬೇಕು, ಇಲ್ಲ ದೇವದುರ್ಗಕ್ಕೆ ಹೋಗ್ಬೇಕಂದ್ರೆ
ಮತ್ತೆ 30 ಕಿಲೋಮೀಟರ್ ಹೋಗಬೇಕು. ಒಟ್ಟು 60 ಕಿಲೋಮೀಟರ್ ಪ್ರಯಾಣ ಮಾಡೋದ್ರಿಂದ ಅವರು ಬೇಸತ್ತೋಗ್ಯಾರ. ಹಾಗಾಗಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪ್ರಯಾಣಕ್ಕೆ ವ್ಯವಸ್ಥೆ, ಬಸ್ಗಳ ವ್ಯವಸ್ಥೆ ಇಲ್ಲ, ಸರಿಯಾದ ರಸ್ತೆಗಳೇ ಇಲ್ಲ. ಆ ಕಾರಣಕ್ಕಾಗಿ ಮಕ್ಕಳು ವಂಚಿತರಾಗಿ ಬಾಲ್ಯಗಳಿಗೆ ಬಲಿಯಾಗ್ತಾ ಇದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಡಿಗ್ರಿ ಕಾಲೇಜು ಮಂಜೂರಿ ಮಾಡಬೇಕು ಅಂತಕ್ಕಂಥ ಒತ್ತಡ ಮಾಧ್ಯಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳು ಸಹಿತ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಸಹಿತ ನಮಗೆ ಆಯ್ತಪ್ಪ ಮಾಡೋಣ ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ಇವತ್ತಿಗೆ ಯಾವುದೇ ಏನು ಅನುಷ್ಠಾನಕ್ಕೆ ಒಂದು ಪತ್ರ ವ್ಯವಹಾರ ಸಹಿತ ಆಗಿಲ್ಲ. ಆದರೆ ಇವತ್ತು ನಾವು ಒಂದು ಜಂಟಿ ನಿರ್ದೇಶಕ ಸಹಿತ ಸರಿಸುಮಾರು 614 ವಿದ್ಯಾರ್ಥಿಗಳು ಕಳೆದ ವರ್ಷದಲ್ಲಿ ಪದವಿ ಶಿಕ್ಷಣಕ್ಕೆ ನೋಂದಣಿ ಪಡೆದಿದ್ದಾರೆ. ಕೂಡಲೇ ಪದವಿ ಕಾಲೇಜು ಮಂಜೂರಾತಿ ಮಾಡಬೇಕೆಂದು ಆಗ್ರಹಿಸಿ ನಡೆಯುವ ಹೋರಾಟದಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಸಂಘಟನೆಗಳು ಬೆಂಬಲಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಸಂಚಾಲಕರುಗಳಾದ ಶಾಂತಕುಮಾರ ಹೊನ್ನಟಗಿ, ರೈತ ಸಂಘದ ಮಲ್ಲಪ್ಪ ಗೌಡ ಮಾಲಿಪಾಟೀಲ್, ನರಸಪ್ಪ ಎನ್ ಗಣೇಕಲ್, ಮಾರ್ತಂಡ ಗಬ್ಬೂರು, ಮುತ್ತುರಾಜ ಮ್ಯಾತ್ರಿ, ತುಕಾರಾಂ ಗಾಣೇಕಲ್, ಬಸಲಿಂಗಪ್ಪ, ಹುಲಿಗೆಪ್ಪ ಹೊನ್ನಟಗಿ ಸೇರಿದಂತೆ ಅನೇಕರಿದ್ದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗುರುಪೂರ್ಣಿಮೆ ದಿನದಂದೇ ಜನ್ಮ ತಳೆದ ಅಹಿಂಸಾ ಧರ್ಮ ಪ್ರವರ್ತಕರಾದ ಶ್ರೀಮಾತಾ ಮಾಣಿಕೇಶ್ವರಿ ಜೀವನ ಪೂರ್ತಿ ಆದರ್ಶವಾಗಿ ಬದುಕಿ ಮಾದರಿಯಾಗಿದ್ದಾರೆ. ಅವರ ಜೀವನ ಆದರ್ಶಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತದೆ. ಗುರುಪೂರ್ಣಿಮೆ ದಿನದಂದು ಬೆಳಿಗ್ಗೆ 8 ಗಂಟೆ ಪಾದಪೂಜೆ, ಹೋಮ, ತೊಟ್ಟಿಲು ಸೇವೆ, ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು, ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮಗಳು ನಡೆಯಲಿವೆ. ಪ್ರಕಾಶ ರೆಡ್ಡಿ ಮತ್ತು ರವಿರೆಡ್ಡಿ ಎಂಬುವವರು 5 ಎಕರೆ ಭೂಮಿಯನ್ನು ಆಶ್ರಮಕ್ಕೆ ದಾನವಾಗಿ ನೀಡಿದ್ದಾರೆ. ಕಾರ್ಯಕ್ರಮದ ಎಲ್ಲ ನಿರ್ವಹಣೆಯನ್ನು ಅವರೇ ನಿರ್ವಹಿಸಲಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಧರ್ಮದ ನೀತಿಯನ್ನು ಬೋಧಿಸಿ ಅಧರ್ಮದಿಂದ ಹೋಗಬಾರ್ದಂತ ಮಾತೆಯನ್ನು 84ರಲ್ಲಿ ಮೊನ್ನೆ ನೀಡಿದ್ದಾರು. ಆದ ಕಾರಣ ನಾವು ಈ ಚಂದ್ರಮಂಡ ಆಶ್ರಮದಲ್ಲಿ ಇರ್ತಕ್ಕಂಥ ಚಂದ್ರಮಂಡ ಆಶ್ರಮದಲ್ಲಿ 21/7/24ರಂದು ನಮ್ಮ ಗುರುಪೂರ್ಣೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಗುರುಪೂರ್ಣ ವಿಶೇಷತೆ ಏನಂದರೆ ಅಮ್ಮ ಗುರುಪೂರ್ಣ ದಿವಸನೇ ಜನ್ಮ ತಾಳಿದ್ದಾರೆ. ಅದು ವಿಶೇಷತೆ ಇರ್ತಕ್ಕಂಥ ಅಲ್ಲಿ ಅನೇಕ ಅಮ್ಮ ಮಾತೆ ಇರೋ ಕಾಲಕ್ಕೆ ಸಾವಿರಾರು ಲಕ್ಷಾನುಗಟ್ಟಲೆ ಜನ ಅಮ್ಮನ ಆಶೀರ್ವಾದಕ್ಕೆ ಬರ್ತಿದ್ದರು. ಆ ತಾಯಿ ಧರ್ಮದ ನೀತಿ, ಅಧರ್ಮದಿಂದ ಹೋಗಬಾರ್ದು, ಧರ್ಮದಿಂದ ಅನೇಕ ರಾಜಕಾರಣಿಗಳು, ಅನೇಕ ಭಕ್ತರು ಅಮ್ಮನ ಆಶ್ರಮಕ್ಕಾಗಿದ್ದಾರೆ. ಸುಮಾರು 40 ಆಶ್ರಮಗಳಲ್ಲಿ ಅಮ್ಮನ ಆಶ್ರಮವನ್ನು ನಡೆಸುತ್ತಿದ್ದಾರೆ. ಅನ್ನ ಸಂತರ್ಪಣ, ಧರ್ಮದ ನೀತಿ ಬೋಧನೆ ಮಾಡಿಸ್ತಕ್ಕಂಥ ಕಾರ್ಯಕ್ರಮ ಲಿಂಗಸೂರಿನಲ್ಲಿ ಕೂಡ ಸುಮಾರು 150 ಎಕರೆ ಜಮೀನನ್ನು ಅವರು ದಾನ ಮಾಡಿದ್ದಾರೆ. ಅಲ್ಲಿ ಕೂಡ ಆಶ್ರಮವನ್ನು ನಡೆದಿದೆ. ಆಂಧ್ರದಲ್ಲಿ ಆಶ್ರಮ ನಡೆದಿದೆ, ಕರ್ನೂಲಿನಲ್ಲಿ ನಡೆದಿದೆ. ಶ್ರೀಶೈಲದಲ್ಲಿ 2 ವರ್ಷ ಗಿಡದ ಮೇಲೆ ಕೂತು ತಪಸ್ಸು ಮಾಡಿದಂಥ ಮಾತೆ ಆಯಮ್ಮ ವಿಶೇಷತೆ ಅಂದರೆ ಆಯಮ್ಮ ಜನ್ಮವನ್ನು ಗುರುಪೂರ್ಣ ದಿವಸ ಹುಟ್ಟಿದ ಕಾರಣ ನಮ್ಮ ಎಲ್ಲ ಟ್ರಸ್ಟ್ ಮೆಂಬರ್ಗಳು ವಿಶೇಷವಾಗಿ ಅದು ಗುರುಪೂರ್ಣ ಆಚರಣೆ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂಥ ಅನೇಕ ಭಕ್ತಾದಿಗಳು, ಈ 304 ಜನರಾಗಿನ ಭಕ್ತಾದಿಗಳು. ರಾಜ್ಯದಾದ್ಯಂತ 40 ಆಶ್ರಮಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ಆಶ್ರಮ ಸೇವಾ ಸಮಿತಿಯ ಮಲ್ಲೇಶಪ್ಪ, ಮಲ್ಲಣ್ಣ, ಹನುಮಂತಪ್ಪ, ಶಿವರಾಜ, ಮಲ್ಲಿಕಾರ್ಜುನ ರಂಗ, ರಘುಕಾಂತ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ. ಗುರು ಪೂರ್ಣಿಮಾ ಇದೇ ದಿನಾಂಕ 21/7/2024 ರವಿವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮಧ್ಯಾಹ್ನ 1 ಗಂಟೆಗೆ ಮಹಾ ಅನ್ನದಾಸೋಹ. ಈ ಎಲ್ಲ ಮಹಾ ಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಾಯಿ ಕಿರಣ್ ಆದನು. ಓಂ ಸಾಯಿ ಧ್ಯಾನ ಮಂದಿರ ರಂಗಮಂದಿರ ಹಿಂಭಾಗದಲ್ಲಿರುವಂತಹ ಸಾಯಿ ಮಂದಿರ ಧರ್ಮಾಧಿಕಾರಿ, ಸಂಸ್ಥಾಪಕ ಧರ್ಮಾಧಿಕಾರಿ. ನಮ್ಮ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷ ಗುರು ಪೂರ್ಣಿಮಾ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಗುತ್ತೆ. ಈ ಗುರು ಪೂರ್ಣಿಮಾ 21 ಜುಲೈ ಬೆಳಿಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮಗಳಿರುತ್ತದೆ. ಕಳೆದ ವರ್ಷ
ಸರಿಸುಮಾರು 15,000 ಮೇಲ್ಪಟ್ಟು ಭಕ್ತಾದಿಗಳು ಬಂದು ಬಾಬಾರ ದರ್ಶನ ಪಡೆದುಕೊಂಡು ಮಧ್ಯಾಹ್ನ ಒಂದು 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇದೆ. ಈ ಗುರು ಪೂರ್ಣಿಮೆಯನ್ನು ಅದೇ ಥರ ಬಾಬಾರ ಆಶೀರ್ವಾದದಿಂದ ಆಚರಣೆ ಮಾಡಲಾಗುತ್ತಿದೆ. ರಾಯಚೂರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾಯಿ ಭಕ್ತಾದಿಗಳು ಸಾರ್ವಜನಿಕರು ಬಂದು ಆ ಬಾಬಾರ ದರ್ಶನ ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಗುರು ಪೂರ್ಣಿಮಾ ಅತ್ಯಂತ ವಿಶೇಷ ದಿನ. ಗುರುವಿನ ದರ್ಶನ ನಾವೆಲ್ಲರೂ ಮಾಡುವಂಥದ್ದು. ಇಲ್ಲೇ ಅಲ್ಲ, ಎಲ್ಲಾದರೂ ಹೋಗಿ ಗುರುವಿನ ದರ್ಶನ ಪಡೆದುಕೊಳ್ಳಬೇಕು. ಅದರಲ್ಲಿ ಸಾಯಿಬಾಬಾ ಕಲಿಯುಗದ ಕರೆದರೆ ಬರುವಂಥ ಯಾರಾದರೂ ಇದ್ದರೆ ಆ ಬಾಬಾನೇ ಅಂತ ಒಂದು ಭಗವಂತನ ದರ್ಶನ ತಾವೆಲ್ಲರೂ ಪಡೆದುಕೊಂಡು ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ನಿಂತಿಕೊಳ್ಳುತ್ತೇನೆ. ಓಂ ಸಾಯಿ. ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ, ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611993999 ಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2,250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493610016. Balabar, Labu, Bubble, Bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. Wonderful. 5, 6, 7, 8, 9, 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ತುಂಗಭದ್ರಾ ವಲಯ ಶಕ್ತಿನಗರ ಕೇಂದ್ರ ಸಮಿತಿಯಿಂದ ಇದೇ ಜುಲೈ 24ರಿಂದ 28ರವರೆಗೆ 5 ದಿನಗಳ ಯೋಗ ಜೀವನ ದರ್ಶನ ಕಾರ್ಯಕ್ರಮ ಶಕ್ತಿನಗರದ ಅಂಬೇಡ್ಕರ್ ಭವನ ಮತ್ತು ಬಸವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದರು. ರಾಮ ಮನೋಹರ್ ರಾವ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1986ರಿಂದ ಯೋಗ ಶಿಕ್ಷಣ ಸಮಿತಿ ಕಾರ್ಯನಿರ್ವಹಿಸುತ್ತಿದ್ದು 2ರಿಂದ 3 ಸಾವಿರ ಜನರಿಗೆ ಉಚಿತ ಯೋಗ ಕಲಿಕೆ ನೀಡಲಾಗುತ್ತಿದೆ. ಸಂಸ್ಕಾರ, ಸಂಘಟನೆ ಮತ್ತು ಸೇವೆ ಧ್ಯೇಯದೊಂದಿಗೆ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು 5 ದಿನ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸಮಿತಿ ಸಹ ಸಂಚಾಲಕ ಗಜಾನನ ಭಟ್ಟಸೂರಿ ಮಾತನಾಡಿ 5 ದಿನ ಶಿಬಿರದಲ್ಲಿ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ, ವೃತ್ತಿನಿರತರಿಗೆ ಹಾಗೂ ಯುವಕ ಯುವತಿಯರಿಗೆ ಪ್ರತ್ಯೇಕ ವೇದಿಕೆಗಳಲ್ಲಿ ಯೋಗ ತರಬೇತಿಯೊಂದಿಗೆ ಪಾರಂಪರಾಗತ ಜೀವನ ಶೈಲಿ ಕುರಿತು ಮಾಹಿತಿ ಒದಗಿಸಲಾಗುತ್ತಿದೆ. ಜುಲೈ 24ರಂದು ನಡೆಯಲಿರುವ ಕಾರ್ಯಕ್ರಮವನ್ನು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲಾ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 6:30ಕ್ಕೆ ಚಾಲನೆ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ಪ್ರಾಂತ ಸಂಚಾಲಕ ರಾಮ ಮನೋಹರ ರಾವ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆರ್ಟಿಪಿಎಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಎಸ್ ಸುರೇಶ್, ದೇವಸಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಮಾರೆಪ್ಪ ಆಗಮಿಸಲಿದ್ದಾರೆ.
25ರಂದು ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಜೆ 5:30ಕ್ಕೆ ಆಶೀರ್ವಚನ ನೀಡಲಿದ್ದಾರೆ. ನಮ್ಮ ಸಮಿತಿ ವಿಸ್ತರಣೆ ಆಗಿದೆ. ಸುಮಾರು 2,500ರಿಂದ 3,000 ಸಂಖ್ಯಾ ಸಮಿತಿ ಸ್ಥಾಪನೆ ಆಗಿದೆ. ಒಂದು ನಮ್ಮ ಧ್ಯೇಯ ಏನಂದರೆ ಉಚಿತವಾಗಿ ಯೋಗವನ್ನು ಹೇಳ್ಕೊಡೋದು. ಇಲ್ಲಿ ನಾವು ಎಲ್ಲಿದ್ದೀವೋ ಅಲ್ಲೇ ಆಗದೆ ಗ್ರಾಮಾಂತರ ಪ್ರದೇಶಗಳಿಂದ ಸಹಿತ ಹೋಗಿ ಅವರಿಗೆ ನಮ್ಮ ಯೋಗವನ್ನು ಫ್ರೀಯಾಗಿ ಉಚಿತವಾಗಿ ಈ 44 ವರ್ಷಗಳಿಂದ ನಾವು ಹೇಳ್ಕೊಡ್ತಾ ಬಂದಿದ್ವಿ. ಹಾಗೆ ನಾನು ಕಾರಣಾಂತರಗಳಿಂದ ನಾನು ಅಮೆರಿಕಕ್ಕೆ ಹೋಗಿದ್ದೇನೆ 2009ನಲ್ಲಿ. ಅವಾಗ ಕೂಡ ಡೈಲಿ 18 hours ಕ್ಲಾಸ್ ಅಂತ ಹೋಗ್ತಾ ಇದ್ದೆ. 4.5 hours ಒಂದು ಬ್ಯಾಚ್. ಈ ರೀತಿ ನಾವು ವಿಸ್ತರಣವಾಗಿ ಯೋಗವನ್ನು ದೇಶ ವಿದೇಶಗಳಲ್ಲಿ ವಿಸ್ತರಿಸ್ತಾ ಇದ್ವಿ. ನಮ್ಮ ಧ್ಯೇಯ ಅಂದರೆ ಅಮೆರಿಕದಲ್ಲಿ ಸಹಿತ ಡೈಲಿ 18 hours ಕ್ಲಾಸ್ ಮಾಡ್ತಾ ಇದ್ವಿ. 4.5 hours ಒಂದೊಂದು ಬ್ಯಾಚ್. ಹಾಗೆ ನಾವು ಸಂಸ್ಕಾರ, ಸಂಘಟನೆ, ಸೇವೆ ಈ 3 ಧ್ಯೇಯೋದ್ದೇಶಗಳನ್ನು ನಾವು ಅಳವಡಿಸಿಕೊಂಡು ಯೋಗವನ್ನು ಫ್ರೀಯಾಗಿ ಉಚಿತವಾಗಿ ಯೋಗ ಹೇಳ್ಕೊಡ್ತಾರಂತೆ. ಯೋಗ ಚಿಕಿತ್ಸೆಯನ್ನು ಸಹಿತ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ವಿ. ನಮ್ಮ ಗುರುಗಳು ಆರಂಭದಲ್ಲಿ BK ಸಾಯಿಗಾರ ಗುರುಜಿ ಮತ್ತು ಮಲ್ಲಾಡಿಯ ರಾಘವೇಂದ್ರ ಸ್ವಾಮಿ, ನಮ್ಮ SPYSS ಅಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಪ್ರಧಾನ ಸಂಚಾಲಕರು ರಾಮ ಸ್ವಾಮಿಗಳನ್ನು ನಾವೆಲ್ಲ ಕಲಿತು ಅಧ್ಯಕ್ಷತೆಯನ್ನು ವಿಜಯಾನಂದ ಶಾಫಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಜಿಲ್ಲಾಧಿಕಾರಿ ನಿತೀಶ್, KPCL ಮುಖ್ಯ ಅಭಿಯಂತರ ನಾರಾಯಣ, P ಗಜಕೋಶ ಆಗಮಿಸಲಿದ್ದಾರೆ. 26ರಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ RA ಸುರೇಶ್ ಕುಮಾರ್ ಉಪಸ್ಥಿತಿಯಲ್ಲಿ ಪ್ರಾಂತ ಸಂಚಾಲಕ ರಾಮಶೇಷಣ್ಣ ಇವರು ಮಾರ್ಗದರ್ಶನದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ನಡೆಯಲಿದೆ. ವಿಜಯಲಕ್ಷ್ಮಿ ಮತ್ತು ವಾಣಿ ಪ್ರಕಾಶ್ ಭಾಗವಹಿಸಲಿದ್ದಾರೆ. ಅಂದು ಸಂಜೆ 7:30ಕ್ಕೆ ಮಾತೃಭೋಜನ ಕಾರ್ಯಕ್ರಮ ನಡೆಯಲಿದೆ. 27ರಂದು ಸಂಜೆ 5:30ಕ್ಕೆ ಯೋಗ ನಡಿಗೆ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟ ಮಾದಯ್ಯ ಉದ್ಘಾಟಿಸಲಿದ್ದಾರೆ. ಶಕ್ತಿನಗರದಲ್ಲಿ ಯೋಗ ನಡಿಗೆ ನಡೆಯಲಿದೆ. ಶಕ್ತಿನಗರ CISFನ ಕಮಾಂಡೆಂಟ್ ಸಂತೋಷ್ ಕುಮಾರ್ ಪಾಸ್ವಾನ್, PSI ಸೌಮ್ಯ ಎಂ ಭಾಗವಹಿಸಲಿದ್ದಾರೆ. 28ರಂದು ಮಧ್ಯಾಹ್ನ 12:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಅಧ್ಯಕ್ಷತೆಯನ್ನು ಸಮಿತಿ ಸಂಚಾಲಕರಾದ ಪುಷ್ಪ ವಹಿಸಿಕೊಳ್ಳಲಿದ್ದಾರೆ. ಪ್ರಾಂತ ಸಂಚಾಲಕ ಮಾರ್ಕಂಡಯ್ಯ ಇವರು ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಹರೀಶ ಕೊಟ್ಯಾನ್, ಲಿಂಗಯ್ಯ ತಾತ ಭಾಗವಹಿಸಲಿದ್ದಾರೆ. ಪ್ರತಿನಿತ್ಯ ರಾಜ್ಯ ಯೋಗ ಪ್ರಶಿಕ್ಷಣದಲ್ಲಿ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ 650 ಜನರ ನೋಂದಣಿ ಮಾಡಿಕೊಂಡಿದ್ದು 800 ಜನರು ಭಾಗವಹಿಸುತ್ತಾರೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ವಿವಿಧ ಜಿಲ್ಲೆ, ಅಂತಾರಾಜ್ಯ, ವಿದೇಶಗಳಿಂದ ಬರುವ ಪ್ರತಿನಿಧಿಗಳಿಗೆ ಊಟ, ವಸತಿ ಸೌಲಭ್ಯವನ್ನು ಧಾನ್ಯಗಳ ನೆರವಿನಿಂದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಮ್ಮ ಪುರಾತನ ಸಂಸ್ಕೃತಿಯ ಮಹತ್ವವನ್ನು ಎಲ್ಲರಿಗೂ ತಿಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅಲ್ಲದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳ ಹಾಗೆ ಮಕ್ಕಳಿಗೆ ನಾವು ಪ್ರತಿ ವರ್ಷ ವಸಂತ ಶಿಬಿರಗಳನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. ಅದನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ. ಈ ವರ್ಷ ಸುಮಾರು 40,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ರಾಜ್ಯದಾದ್ಯಂತ ನಾವು ಉಚಿತವಾಗಿ ವಸಂತ ಶಿಬಿರಗಳನ್ನು ನಡೆಸಿದ್ದೇವೆ. ಮುಖ್ಯ ಉದ್ದೇಶ ನಮ್ಮ ಇಂದಿನ ಮಕ್ಕಳು ಸಂಸ್ಕಾರವಂತರಾದರೆ ನಮ್ಮ ಭಾರತ ದೇಶ ಮುಂದೊಂದು ದಿನ ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ಸಾಧಿಸಲಿ, ನಮ್ಮ ಹಳೆಯ ನಮ್ಮ ಭಾರತದ ಹೆಮ್ಮೆ ಪುನರುಜ್ಜೀವನಗೊಳ್ಳಿ ಅಂತ ಒಂದು ಉದ್ದೇಶದಿಂದ ನಡೆಸ್ತಾ ಬಂದಿದ್ದೇವೆ. ಹಾಗೆ ನಾವು ಈ ನಿಟ್ಟಿನಲ್ಲಿ ಯೋಗ ಶಿಕ್ಷಕರಿಗೆ ಮೊದಲಿಗೆ ಪ್ರಾಥಮಿಕ ಪ್ರಶಿಕ್ಷಣ ಅಂತ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತೇವೆ. ಅದರಲ್ಲಿ ತರಬೇತಿಯನ್ನು ಪಡೆದಂಥ ಶಿಕ್ಷಕರು 1 ವರ್ಷ ಆದ ನಂತರ ಮುಂದಿನ ಟ್ರೈನಿಂಗ್ ಅದನ್ನು ಪ್ರಾಂತ ಪ್ರಶಿಕ್ಷಣ ಅಂತ ಹೇಳ್ತೇವೆ. ಅದನ್ನು ಈ ಸಲ ನಮ್ಮ ರಾಯಚೂರಿನ ಶಕ್ತಿನಗರದಲ್ಲಿ ನಡೆಸ್ತಾ ಇದ್ದೇವೆ. 5 ದಿವಸಗಳ ಈ ಕಾರ್ಯಕ್ರಮ. ಅದರಲ್ಲಿ ಪ್ರಶಿಕ್ಷಣ ಅಂತಂದರೆ ಪ್ರತಿ ಕ್ಷಣವೂ ಶಿಕ್ಷಣ. ಬೆಳಿಗ್ಗೆ ಅವರು ಬಂದಾಗಿನಿಂದ ಹಿಡಿದು ಒಂದು ಚಪ್ಪಲಿ ಬಿಡುವುದರಿಂದ ಹಿಡಿದು ಶಿಸ್ತುಬದ್ಧಂತಹ ಒಂದು ವಿಚಾರಗಳನ್ನು ಅವರಿಗೆ ತಿಳಿಸ್ತೇವೆ. ಆಮೇಲೆ ಅವರು ಬೆಳಿಗ್ಗೆ 7 ರಾತ್ರಿ ಮಲಗುವುದರಿಂದ ಹಿಡಿದು ಈ ಸಂದರ್ಭದಲ್ಲಿ ಬಸವರಾಜ ಸ್ವಾಮಿ ಉಪಸ್ಥಿತರಿದ್ದರು. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕವನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ
ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಜಿಲ್ಲಾ ಘಟಕದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ನೀಡಿ ಆಗ್ರಹಿಸಿದರು. ಖಾಸಗಿ ಉದ್ಯಮದಲ್ಲಿ ಸಿ ಮತ್ತು ಡಿ ಗ್ರೂಪ್ ನೌಕರರ ನೇಮಕವೂ ಸೇರಿದಂತೆ ಆಡಳಿತಾತ್ಮಕ ಮತ್ತು ಆಡಳಿತಾತ್ಮಕವಲ್ಲ ಹುದ್ದೆಗಳಿಗೆ ಮೀಸಲು ವಿಧೇಯಕವನ್ನು ಸರ್ಕಾರ ಸಿದ್ಧಪಡಿಸಿ ಮಂಡಿಸಲು ಮುಂದಾದಾಗ ಉದ್ಯಮಿಗಳ ವಿರೋಧದಿಂದ ತಾತ್ಕಾಲಿಕವಾಗಿ ಮುಂದೂಡಿರುವುದು ಖಂಡನೀಯವಾಗಿದೆ. ಈ ನೆಲದ ಕಾನೂನು ಗೌರವಿಸುವುದು ಉದ್ಯಮಿಗಳು ಸೇರಿ ಎಲ್ಲರ ಜವಾಬ್ದಾರಿ. ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ನಿರಾಕರಿಸಲಾಗುತ್ತದೆ. ಈಗಾಗಲೇ ರೂಪಿತವಾಗಿರುವ ವಿಧೇಯಕ ಮಂಡಿಸಿ ಜಾರಿಗೊಳಿಸುವ ಮೂಲಕ ಸರ್ಕಾರ ಬದ್ಧತೆ ತೋರಬೇಕು. ಯಾರದ್ದೋ ಒತ್ತಡಕ್ಕೆ ಮಣಿದು ವಿಧೇಯಕ ಹಿಂಪಡೆಯದೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಕನ್ನಡಿಗರಿಗೆ ಉದ್ಯೋಗ ನೀಡದ ಕನ್ನಡಿಗರಿಗೆ ಉದ್ಯೋಗ ನೀಡದ ಅಧಿಕಾರಿಗಳಿಗೆ ಶೀಘ್ರವೇ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿ ಮಾಡಲೇಬೇಕು. ಜಾರಿ ಮಾಡಲೇಬೇಕು. ಕನ್ನಡಿಗರಿಗೆ ಉದ್ಯೋಗಗಳನ್ನು 100% ನೀಡಲು ಮಾಡಿದ ಆದೇಶವನ್ನು ಹಿಂಪಡೆದದ್ದನ್ನು ಖಂಡಿಸಿ ತಡೆ ಹಿಡಿದ ಮಸೂದೆಯನ್ನು ಶೀಘ್ರವಾಗಿ ಮರುಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ, ಕನ್ನಡಿಗರ ಉದ್ಯೋಗಗಳ ವಿಷಯದಂಗವಾಗಿ ಸರ್ಕಾರವು ಸಿ ಮತ್ತು ಡಿ ಹುದ್ದೆಗಳಿಗೆ 100% ಆದೇಶವನ್ನು ಹೊರಡಿಸಿತು. ಈ ಆದೇಶವನ್ನು ವಿಧಾನಸಭೆಯಲ್ಲಿ ಅನುಮೋದನೆಗೊಂಡಿತು. ಜಾರಿಗೆ ತರುವ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿತು. ಆದರೆ ಸರ್ಕಾರ ಎಷ್ಟು ದುರ್ಬಲವಾಗಿದೆ ಎಂದರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ, ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ಶೆಟ್ಟಿ, ರಾಜ್ಯ ಸಂಚಾಲಕ ಕೆವಿ ಹಳ್ಳಿಮಠ, ಆಸಿಫ್, ಅಜೀಜ್, ಸಂಜಯ್ ವೈಷ್ಣವ್, ವೀರೇಶ್ ಮೇದಿನಾಪುರು, ಪಿ ಮಲ್ಲಿಕಾರ್ಜುನ, ನಾಗರಾಜ ಮಡಿವಾಳ, ರಮೇಶ್ ಹಟ್ಟಿ, ಎಂಡಿ ಮಹಮ್ಮದ್ ಯಾಸಿನ್, ಯಶೋಧರ ರೆಡ್ಡಿ ಗೌಸ್, ಜಾಫರ್ ಸೇರಿದಂತೆ ಅನೇಕರಿದ್ದರು. ನಗರದ ಸಿಯಾತಲ ಬಡಾವಣೆಯ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ನೀಡಿ ಒತ್ತಾಯಿಸಿದರು. ಖಾಸಗಿ ಸಂಸ್ಥೆಯ ನೆರವಿನಿಂದ ಶೌಚಾಲಯ ನಿರ್ಮಿಸಲಾಗಿದ್ದು ಶಿಕ್ಷಕರು ಮಾತ್ರ ಬಳಸುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಇಲ್ಲದೆ ಹೋಗಿದೆ. ನೂರಾರು ವಿದ್ಯಾರ್ಥಿಗಳು ಕುಡಿಯುವ ನೀರು, ಶೌಚಾಲಯಕ್ಕೆ ಹೊರಗಡೆ ಹೋಗುವ ಸ್ಥಿತಿ ಎದುರಿಸುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಬೋರ್ವೆಲ್ ಕೊರೆದಿದ್ದು ನೀರು ಬಳಕೆ ವ್ಯವಸ್ಥೆಯೇ ಇಲ್ಲ. ಎಲ್ಲ ಮಹಿಳಾ ಶಿಕ್ಷಕಿಯರೇ ಇದ್ದು ಸೌಲಭ್ಯ ಕೊರತೆಗೆ ಸ್ಪಂದಿಸುವುದೇ ಇಲ್ಲದಂತಾಗಿದೆ. ಕೂಡಲೇ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಆಯದಿಂದ ಶಾಲೆಯಲ್ಲಿ ಆವರಣದಲ್ಲಿ ವಿದ್ಯಾರ್ಥಿಗಳ ಸಲುವಾಗಿ ಶೌಚಾಲಯವನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ಆದರೆ ಈ ಶೌಚಾಲಯವನ್ನು ಕೇವಲ ಶಿಕ್ಷಕರು ಮಾತ್ರ ಉಪಯೋಗಿಸುತ್ತಾರೆ. ವಿದ್ಯಾರ್ಥಿಗಳು ಶಾಲೆ ಹೊರಗಡೆ ಅಥವಾ ತಮ್ಮ ಮನೆಗಳ ಹತ್ತಿರವಿದ್ದರೆ ಮನೆಗಳಿಗೆ ಇನ್ನೂ ಹೆಣ್ಣು ಮಕ್ಕಳು ತಮ್ಮ ಮನೆಗಳು ಇನ್ನೂ ಕೆಲವು ಮಕ್ಕಳು ಮುಳ್ಳುಗಂಟಿಗಳ ಕೋಳಿಗಳಿಗೆ ಶೌಚಾಲಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಿರುವಾಗ ಮುಳ್ಳುಗಂಟಿ ಪೊದೆಗಳಲ್ಲಿ ಹಾವು, ಚೋಳು ಮುಂತಾದ ವಿಷ ಜಂತುಗಳು ಹಾಗೂ ಆ ಮಕ್ಕಳಿಗೆ ಹಚ್ಚಿದರೆ ಯಾರು ಹೊಣೆಗಾರರು? ಎರಡನೇದಾಗಿ ಈ ಶಾಲೆಯ ಪ್ರಾಥಮಿಕ ಶಾಲೆಯ ಕೆಲವು ಹೆಣ್ಣು ಶಿಕ್ಷಕಿಯರು ಇದ್ದಾರೆ. ಒಬ್ಬರು ಕೂಡ ಗಂಡು ಶಿಕ್ಷಕರಿಲ್ಲ. ಆದ ಕಾರಣ ಈ ಶಾಲೆಗೆ ಒಬ್ಬ ಪುರುಷರು ಶಿಕ್ಷಕರನ್ನು ನೇಮಿಸಬೇಕು. ಮೂರನೇದಾಗಿ ನೀರಿನ ಸಮಸ್ಯೆ 2023-24 ಸಾಲಿನಲ್ಲಿ ಶಾಲೆಯ ಆವರಣದಲ್ಲಿ ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿ ಕಟ್ಟಡವನ್ನು ಕಟ್ಟಿ ಬೋರ್ವೆಲ್ ಕೊರೆದು ಈಗೇನು ಮಿಷನ್ಗಳನ್ನು ಓಡಿಸಿ ಪ್ರಾರಂಭ ಮಾಡಬೇಕು ಎನ್ನುವರಷ್ಟರಲ್ಲಿ ಇದನ್ನು ಸ್ಥಗಿತ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ರಮೇಶ್, ಎಸ್ ವೆಂಕಟಸ್ವಾಮಿ, ಉರುಕುಂದಿ, ಕೃಷ್ಣಪ್ಪ, ರಾಜೇಶ್, ಮಾಚಯ್ಯ ಸೇರಿದಂತೆ ಅನೇಕರಿದ್ದರು. ನಗರದ ಹೊರವಲಯದಲ್ಲಿರುವ ಕೃಷ್ಣ ಮೇಡಸ್ ಬಡಾವಣೆಯಲ್ಲಿರುವ ಸಿಂಧನೂರು ಶಾಸಕ ಹಮ್ಮನಗೌಡ ಬಾದರ್ಲಿ ಇವರ ಪುತ್ರಿಯ ಮನೆಯಲ್ಲಿ ಕಳ್ಳತನ ನಡೆದ ಘಟನೆ ವರದಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದೆ ಇರುವುದನ್ನು ಗಮನಿಸಿರುವ ಕಳ್ಳರು ಮನೆ ಬಾಗಿಲು ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಮನೆ ಸಾಮಾನುಗಳನ್ನು ಚೆಲ್ಲಪಿಲ್ಲಿಯಾಕಿ ಚೆಲ್ಲಿರುವುದನ್ನು ಗಮನಿಸಿ ಅನಿಲ್ ಪಾಟೀಲ್ ಎಂಬುವವರು ನೀಡಿದ ದೂರಿನ ಮೇರೆಗೆ ಪಶ್ಚಿಮ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಹಾಗೂ ಹೆಚ್ಚುವರಿ ಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣದ ತನಿಖೆ ಪ್ರಾರಂಭವಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಕುರಿತು ಪ್ರಧಾನಿಗಳೊಂದಿಗೆ ಚರ್ಚೆ. ಏಮ್ಸ್ ಹೋರಾಟ ಸಮಿತಿ ನಿಯೋಗಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭರವಸೆ. ದರ್ವೇಶ ಕಂಪನಿಯಿಂದ ಹೂಡಿಕೆದಾರರಿಗೆ ಅನ್ಯಾಯ, ನ್ಯಾಯ ಒದಗಿಸಲು ಒತ್ತಾಯಿಸಿ ಕಚೇರಿ ಮುಂದೆ ಅಂಬೇಡ್ಕರ್ ಸೇನೆ ಪ್ರತಿಭಟನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ಖಂಡಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಪ್ರತಿಭಟನೆ. ಗಬ್ಬೂರಿನಲ್ಲಿ ಸರ್ಕಾರಿ ಪದವಿ ಕಾಲೇಜು ಸ್ಥಾಪಿಸಲು ಆಗ್ರಹಿಸಿ 22ರಿಂದ ಅನಿರ್ದಿಷ್ಟ ಧರಣಿ. ರಾಜಪ್ಪ ಸಿರವಾರ್ಕರ್. ಜುಲೈ 21ರಂದು ಶ್ರೀ ಮಾತಾ ಮಾಣಿಕೇಶ್ವರಿ ಜನ್ಮದಿನದಂದು ಗುರುಪೂರ್ಣಿಮೆ ವಿಶೇಷ ಪೂಜೆ. ಎ ಮಾರೆಪ್ಪ ವಕೀಲ್. ಜುಲೈ 24ರಿಂದ 5 ದಿನ ಶಕ್ತಿನಗರದಲ್ಲಿ ಪತಾಂಜಲಿ ಯೋಗ ಸಮಿತಿಯಿಂದ ಯೋಗ ದರ್ಶನ ಕಾರ್ಯಕ್ರಮ. ರಾಮ ಮನೋಹರ ರಾವ್. ಕನ್ನಡಿಗರಿಗೆ ಉದ್ಯೋಗ ಒದಗಿಸುವ ವಿಧೇಯಕ ಜಾರಿಗೆ ಆಗ್ರಹಿಸಿ ರಕ್ಷಣಾ ವೇದಿಕೆ ಮನವಿ. ಸಿಯತಾಲ ಬಡಾವಣೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಕುಡಿಯುವ ನೀರು, ಶೌಚಾಲಯ ಒದಗಿಸಲು ಒತ್ತಾಯಿಸಿ ಮನವಿ. ಕೃಷ್ಣ ಮೆಲೋಡ್ಸ್ ಮನೆಯಲ್ಲಿ ಕಳ್ಳತನ, ಎಸ್ಪಿ ಎಎಸ್ಪಿ ಭೇಟಿ ಪರಿಶೀಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.